ಸರ್ ನಮಸ್ಕಾರ ನೋಡ್ರಿ, ಬೆಳಿಗ್ಗೆ ಎಲ್ಲೇ ವರ್ಕ್ ಫ್ರಮ್ ವಿರಾಜ್ಪೇಟ್ ಚಾಲೂ ಮಾಡ್ರಿ. ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ? ಮಾರ್ನಿಂಗ್ ಹೆಂಗ ವ್ಯೂ ಐತೆ ತೋರಿಸಿದ್ರಿ ಈ ಗಿಡಿ ಒಮ್ಮೆ ಸರ್. ಸೊ ಇದು ಕಾಫಿ ಡಿಸೆಂಬರ್ ಒಳಗೆ ಇದೆಲ್ಲ ರೆಡಿ ಆಗಿರ್ತೈತಿ, ಅಂದರೆ ಬೆಳೆದಿರ್ತೈತಿ ಅವಾಗ. ಅದನ್ನೆಲ್ಲ ಕಟ್ ಮಾಡಿ. ಸೊ ಮತ್ತೇನು ಸಮಾಚಾರ? ಏನು ಮಾತಾಡೋಣ ಈಗ? ಇದ್ಯಾಪ ಹುಳ ಒಂದು ನಿಮಿಷ ಇದು ಸ್ವಲ್ಪ ಡಿಫ್ರೆಂಟ್ ಐತಿ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಇವಾಗ ನಾವು ಎಲ್ಲರೂ ರೆಡಿ ಆಗೇವಿ, ಕೆಲವು ಜನ ರೆಡಿ ಆಗಿಲ್ಲ, ಅವ್ರು ಹಿಂದೆ ಬರತ್ತಾರೆ ಲೇಟ್ ಅಂತೇಳಿ. ನಾವು ರೆಡಿಯಾಗಿ ಹೊಂಟೆ ಮುಂದೆ ಹುಡುಗು, ಹೌದಿಲ್ಲ? ಈ ಹೂ ಅಷ್ಟೇ ಹೂ ಅಂತಿರ್ಬೇಕು. ಒಟ್ಟು ನೀನು ಅನುಕೂಲ ನೋಡು, ಬಟ್ ನೀವು ಖುಷಿ ಇರ್ಬೇಕು ಅಷ್ಟೇ. ಗುಡ್ ಮಾರ್ನಿಂಗ್. ನಾವು ಫಾಲ್ಸಿಗೆ ಹೊಂಟೇವಿ. ಹ್ಞೂ ಹೊಂಡ್ರು ನಾವು ಈ ಫಾಲ್ಸಿಗೆ ಹೊಂಟೇವಿ. ಫಾಲ್ಸಿಂದ ಹೊಳ ಬಂದು ಇಲ್ಲೇ ರೂಮಿಗೆ ಬರ್ತೀವಿ. ಹ್ಞೂ ಅನ್ರಿ, ಇಷ್ಟ ಅನ್ಬೇಕು. ಒಟ್ಟು ನಮ್ಮ ಅನುಕೂಲ ನೋಡ್ರ ಅನುಕೂಲ. ये सब क्या देखना पड़ रहा है? ರೂಟ್ ಆಕ್ಸಿನ್ ಅಂತ ಹೇಳಿದ ಕಾರ್ ಇಲ್ಲ, ಅದಕ್ಕೆ ರೂಟ್ ಚೇಂಜ್ ಆಗ್ತದೆ. ಕಾಲ್ನಡಿಗೆ ಐತಿ. ಈಗ ಕಾರ್ ಇದ್ರೆ ಹೋಗ್ತಿದ್ದೆ, ಕಾಲ್ನಡಿಗೆ ಹೊಡ್ಕೊಂಡು ಹೋಗ್ಬೇಕು ಅಡಿಯಾಗ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಒಟ್ಟು ನಿನ್ನ ಅನುಕೂಲ, ಒಟ್ಟು ನಮ್ಮ ಅನುಕೂಲ, ಒಟ್ಟು ನೀವು ಖುಷಿ, ನಿಮ್ ಖುಷಿ. ಕಾಲ ಏನು ಆಗ್ಬಾರ್ದು ನಿಮ್ದು. ನೀವು ಇವ್ರು ಎಷ್ಟು ಬೇಜ್ ಜಬ್ಬದ್ರಿ ಅಂದ್ರೆ ಲೇಜಿ ಅದ್ರ ಅಂದ್ರೆ ಗುಡ್ಡ ಹತ್ತಿದ್ದು, ಗುಡ್ಡಕ್ಕೆ ಹೋದಿತ್ತು ಚಪ್ಲಿಂಗ್ ಹಾಕ. ಒಟ್ಟು ನಿನ್ನ ಅನುಕೂಲ ನೋಡ, ಆರಾಮ ಬಿಡಿ. ಗುಡ್ಡಕ್ಕೆ ಹೊಂಟಿದ್ವಿ ನಾವು, ಹತ್ತಾಗಲ್ಲ ಅಂತ ಇವ್ರಿಗೆ ಮುದುಕರಾಗ್ಯಾರ, 60 ವರ್ಷ ಮುದುಕ್ರೆ. ಅದಕ್ಕೆ ಇವ್ರಿಗೆ ಫಾಲ್ಸ್ ಕರ್ಕೊಂಡು ಹೊಂಟೇನಿ. ನಂಗೆ ಗೊತ್ತಾಗತ್ತಿಲ್ಲ ಈ ದಾರಿ ಹಿಡಿದ್ರಿ. ಇದು ಕಾಲ್ನಡಿಗೆ ಅಲ್ಲಿ ಗಾಡಿ ಸಿಕ್ಕೊಂಡಾಗ ಇಲ್ಲಿ ಹಿಡಿದ್ವಿ. ಅದು ಕಾರ್ ಹೆಂಗ ಸುದ್ದಿ ಯಾರ ಬರೀ ಉಗಿದ್ರೆ ಸರಿ ಬಾ ಹೇಳ್ತಿಲ್ಲ. ರಾತ್ರಿ ಬಂದಿದ್ದ ನಾ ಇಲ್ಲಿ ಇಂಥ ಪುಂಗಾತಾಳೆ. ನಾಳೆ ಹೇಳ್ಕೊಡ್ರಿ ನಿಮ್ಗೆ ಸ್ಕ್ರಿಪ್ಟ್, ನನಗೆ ಪುಂಗಾತ ನೀವು ಒಳ್ಳೆ ಟೆನ್ಷನ್ ಖುಷಿ ಕೊಟ್ಟೆ ಅನುಕೂಲ ನೋಡ. ಏನಾಗಿರ್ಬಾರ್ದು. ಫುಲ್ ಅಡ್ವೆಂಚರ್ ಆಗಿದೆ ಗಾಡಿ. ಮೋಸ್ಟ್ ಡೇಂಜರ್ ಪ್ಲೇಸ್ ಅಲ್ಲಿ ಶರಪ್ಪ. ಡೇಂಜರ್ ಇಲ್ಲ ಅದು. ಬೈಕ್ ತೊಗೊಂಡ್ರೆ ಸೂಪರ್ ರೈಡರ್ ಆಗ್ಯಾರ ಓನರ್ ರಾಯ್. ವಂಡರ್ಫುಲ್ ಮ್ಯಾಶು, ಖತರ್ನಾಕ್. ಗಾಡಿ ಹೋಗಲ್ಲ, ನಮ್ನಿ ಸಣ್ಣ ರೋಡ್ ಐತಿ. ಇನ್ಬಾ ಲೆಫ್ಟಿ ಹೊಡಿ. ಆ ಗಾಡಿ ಪಾರ ಹೋಗಿ ಲೆಫ್ಟಿ ಹೊಡಿ. ನಿಮ್ಗೆ ಕೆಮ್ಮು ನೆಗಡಿ ಜ್ವರ ಎಕ್ಸ್ಪಕ್ಷನ್ 500 ತಗೊಳ್ಳಿ, ದೂರಗೊಳಿಸಿ. ಸಾಕ್ರಿ ಹೋಣ ಇಂತ ಗದ್ದೆ ಏನಿಲ್ಲ, ಹಂಗೆ ಡ್ರೆಸ್. ಸೊ ಹಾಯ್, ಇವಾಗ ನಾವು ಇಲ್ಲಿ ಬಂದ್ವಿ ಏರ್ಪೆ ಫಾಲ್ಸ್ಗೆ. ಸೊ ಬರ್ರಿ ಫಾಲ್ಸ್ಗೆ ಹೋಗೋಣ ಅಂತ. ಏನು ಪರಂಪರೆ ಬಂದ ಗೊತ್ತಿಲ್ಲ, ಟಿಕೆಟ್ ತೆಗ್ಸಿರ್ತೀವಿ ಎಲ್ಲರೂ. ಬಟ್ ಒಳಗೆ ಹೋಗ್ಬೇಕಾದ್ರೆ ಟಿಕೆಟ್ ಚೆಕ್ ಮಾಡಿಕೊಡ್ತಾರೆ. ಬಟ್ ಟಿಕೆಟ್ ಚೆಕ್ ಮಾಡಿ ಯಾಕೆ ಹಿಂಗೆ ಹರಿತಾರೆ ಗೊತ್ತಿಲ್ಲ. ಅಂದ್ರೆ ಟಿಕೆಟ್ ತೊಗೊಂಡು ಹೋಗಿ ಎಕ್ಸ್ಪೈರ್ ಆದಂಗೆ ಇದೆ. ಹಳೇ ಪರಂಪರೆ ಇದೆ, ಸೀಲ್ಗಿಲಿ ಸಹ ಬಟ್ ಹರಿದು ಬಿಡೋದು. ಸೊ ಇಲ್ಲಿ ನಮ್ದು ಲೊಕೇಶನ್ ಆಗಿದೆ ಅಂದ್ರೆ ಕಂಗಾಲ ಬಿಡ್ತೀರಿ, ನೋಡ್ಬಿಟ್ರಿ. ಆಡೋಣ ತಾಳ ಹಾಕೋಣ, ಇಂದು ಒಟ್ಟಾಗಿ ಸಂಭ್ರಮಿಸೋಣ, ಚಪ್ಪಾಳೆ ತಟ್ಟಿ ಹೆಜ್ಜೆ ಹಾಕಿ. ಸಿನಿಮ್ಯಾಟಿಕ್ ಶಾರ್ಟ್ಸ್ ತೊಗೊಳತೀನಿ, ಬಟ್ ನಾನು ಯಾರು ತೊಗೊಳೋರಿಲ್ಲ. ಅದಕ್ಕೆ ನಾವೇ ಸೆಲ್ಫಿ ಹಿಡ್ಕೊಂಡು ಪ್ಲಸ್ ಈಗ ಸೆಲ್ಫಿ. ನಾವೀಗ ಹೊಂಟೇವಿ. ಹಾಗೇನಂತ ಹೊಂಟೇನೆ ಅಂತೇಳಪ್ಪ, ತೋರಿಸ್ಲಪ್ಪ ಅಂತೀನಿ. ಬರ್ರಿ ನೋಡ್ರಿ, ನೋಡ್ರಿ ಫಾಲ್ಸ್ ಹೆಂಗಿದೆ ಜೋಪ. ಇದೆಲ್ಲ ಫಾಲ್ಸ್ ಸೈಕ್ ಹಾಕಿರಿ ನೋಡಿದ್ರಿ. ಇಲ್ಲದೆ ನೋಡ್ರಿ ಫಾಲ್ಸು ಜೋಕ ಮುಂದೆ ಫಾಲ್ಸು. ಇಲ್ಲೆಲ್ಲ ಮಳೆ ಇರ್ತೈತಿ, ಫುಲ್ ಮುಂಗಾರು ಮಳೆ ಅಂತೇಳಿ ಬಂದ್ರೆ ನಾ ಮಾಡೀನಿ. ಎತ್ತರ ಪತ್ರ ಬಿಸಿಲು ಪೈಲೆ ಅನಿಸ್ತಾ ಇದೆಯಾ? ತುಂಬಾ ಅನಿಸ್ತಾ
ಏನೂ ಮಾಡಿರಲ್ಲ ಆ ಥರ ಬಿಸಿಲೈತಿ ವ್ಯೂ ಮಸ್ತ್ ಇಲ್ಲ ಅಂತಂದ್ರು 5 ಜನ ಬಗ್ಗೆ ನೀವು ರೊಕ್ಕ ಕೊಟ್ಟಿವಲ್ಲ 6 ರೂಪಾಯಿ ಬಾಲ್ ತೋರಿಸ ಅಂತ ಕೂತಂದ್ರೆ ಈ ಸಲ ಕರೆಗೂ ತೋರಿಸ್ತೀನಿ ಬಾಬಾ 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 ಗಾಯ್ಸ್ ಹೋಗೋಣ ಓಡ್ರಿ ಒಂದು ಮತ್ತೆ ರಿಸ್ಕ್ ತಗೊಂಡು ನನಗಿದ್ರ ಒಂಥರ ಸಂತೋಷ. ಆ ಜೋರಾದ ತಾಳದೊಂದಿಗೆ ಎಲ್ಲವನ್ನು ಬೆರೆಸೋಣ. ಸಾಕು ಸೊ ಅದಕ್ಕೋಸ್ಕರ ಇಲ್ಲಿ ನಮಗೆ ಈ ವ್ಯೂ ಬೇಕಂತೇಳಿ ಆ ಗೇಟ್ ಜಿಗಿದು ಬಂದೇವಿ ಈ ಸೈಡ್ ಆ ದಾಟಿ ಬಂದೇವಿ. ಸೊ ಮತ್ತೆ ಅವ್ರು ಏನಾರು ಬೈಕ್ ಮುಂಚೆ ಇಲ್ಲಿಂದ ಹೋಗೋದು ಬೆಸ್ಟ್ ಸೇಫಾಗಿ. ಪಾಪ ಅವ್ರಿಗೆ ತೊಂದರೆ ಕೊಡೋದು ಬೇಡ ಯಾರಿಗೂ, ಎಲ್ಲರೂ ಮೇಂಟೈನ್ ಮಾಡಿ ಎಲ್ಲರಿಗೂ ಇಲ್ಲಿ ಮಟ್ಟ ಸೇಫಾಗಿ ಇಲ್ಲಿ ಸೇಫಾಗಿ ದಾಟಿಸ್ಬಿಟ್ರೆ ಮುಗಿದೋಯ್ತು. ಡ್ರಾಸ್ ಕಂಪ್ಲೀಟ್. ಇಲ್ಲಿ ಎಲ್ಲರೂ ಬಂದಿದ್ದ ಟೂರಿಸ್ಟ್ ಪ್ಲೇಸ್ ಇಲ್ಲೇ ಕೂತು ನೋಡಬೇಕು. ಬಟ್ ನಾವು ಸ್ವಲ್ಪ ಡಿಸ್ಕೌಂಟ್ ಮೇಲೆ ಹೋಗಿದ್ದು ಯಾರು ಮಾಡೋಕೆ ಹೋಗ್ಬೇಡ್ರಿ. ಸೊ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಲ್ಲಿ ಕೇಳ್ಕೊಂಡು ಹೋಗೋಣಲ್ಲ. ಓಕೆ ಸೊ ಇದೇ ನಾವು ಬಂದಿರೋ ಫಾಲ್ಸ್. ಸೊ ಫಾಲ್ಸ್ ಸಿನಿಮ್ಯಾಟಿಕ್ ವಿಡಿಯೋ ಹಾಕ್ತಿ ನೋಡ್ಕೊಂಡ್ ಬಂದ್ಬಿಡ್ರಿ. ಬಾಯ್. ಪುರಾಣಗಳ ಪ್ರಕಾರ ಶ್ರೀರಾಮ್ ಮತ್ತು ಅವರ ಸಹೋದರ ಲಕ್ಷ್ಮಣರು ಬ್ರಹ್ಮಗಿರಿ ಬೆಟ್ಟದ ಮೂಲಕ ಸಂಚರಿಸುತ್ತಿದ್ದರು. ಆ ವೇಳೆ ಶ್ರೀರಾಮನಿಗೆ ತೀವ್ರ ಬಾಯಾರಿಕೆ ಆಯಿತು. ಆಗ ಲಕ್ಷ್ಮಣನು ತೀಟದ ಕಡೆಗೆ ಒಂದು ಬಾಣವನ್ನು ಹಾರಿಸಿದನು. ಆ ಬಾಣ ಬಿದ್ದ ಸ್ಥಳದಿಂದ ತನ್ನ ಬಿಲ್ಲಿನಿಂದ ಸಿಹಿ ನೀರಿನ ಪವಿತ್ರ ಧಾರೆ ಉಕ್ಕಿ ಬಂದಿತು. ಅದೇ ಮುಂದೆ ಸುಂದರ ಜಲಪಾತವಾಗಿ ರೂಪುಗೊಂಡು ಪವಿತ್ರ ಲಕ್ಷ್ಮಣ ತೀರ್ಥ ನದಿಯ ಉಗಮ ಸ್ಥಾನವಾಯಿತು. ಇಲ್ಲಿನ ದಟ್ಟ ಕಾಡುಗಳಲ್ಲಿ ಅಪರೂಪದ ಬ್ಲೂ ಬ್ಯಾಂಡಿಟ್ ಮತ್ತು ಮಲಬಾರ್ ಬ್ಯಾಂಡೆಡ್ ಪೀಕಾಕ್ ಎಂಬ ಸುಂದರ ಚಿಟ್ಟೆ ಪ್ರಭೇದಗಳು ಕಂಡುಬರುತ್ತವೆ. ಅಷ್ಟೇ ಅಲ್ಲದೆ ಈ ಪ್ರದೇಶದಲ್ಲಿ ಹೊಸ ಜ್ಞಾನಿಕ ಹಾಗೂ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸಿದೆ. ಬೇಡಪ್ಪ ಜಾಸ್ತಿ ಮಾಡೋದ್ರಿ ಮಾಡ್ತೀನಿ ಮನ ಮಾಡಲ್ಲ ಮನ ಇದು ಮಾಡ್ತಾರೆ ಮತ್ತೆ ಇಂಥಲ್ಲಿ ಮಾಡ ಎಲ್ಲ ಮಾಡ್ತೀರಿ ಮಾಡ್ರಿ. ಯಾಕೆ ಬೇಕಪ್ಪ ಇವೆ ಮಣ್ಣರ ಮದುವೆ ಆಗೈತಿ ಈ ಕಡೆ ಬಾರು. ये सब क्या देखना पड़ रहा है. ಇವರೆಲ್ಲ ಕೇಳತ್ತಾರ ನೀರಾಗ ಹೇಳತ್ತಿಲ್ಲ ಅಂತೇಳಿ. ನೀವು ಕೇಳತ್ತೀರಿ ನೀರಾಗ ಹೇಳತ್ತಿಲ್ಲ ಅಂತೇಳಿ. ಬಟ್ ಮನಸ್ಸು ನೀರಾಗ ಹೋಗ್ಬೇಡ ಅಂತ ಅನ್ಸಾದೈತಿ. ಸೊ ಒಂದು ಬ್ಯಾಡ ಹಾಕ್ಬಿಟ್ರೆ ಹೋಗ್ಬಾರ್ದೆ. ನಮಗೂ ಸ್ವಲ್ಪ ಹಂಗೆ ಮೈಂಡ್ ಒಳಗೆ ಹೋಗ್ಬಾರ್ದು ಅಂತ ಐತಿ. ಸ್ವಲ್ಪ ಪರ್ಸನಲ್ ಇಶ್ಯೂಸ್ ಅದಕ್ಕೋಸ್ಕರ ಬೇರೆ ಮ್ಯಾಟ್ರ್ ಇಲ್ಲ. ಯಾಕಂದ್ರೆ ನಾವು ಗೊತ್ತಲ್ಲ ಅಲ್ಲೇ ಹೇಳಿಬಿಟ್ಟಿದ್ದೆ. ಭಾಳ ಹೇಳಿದ್ರೆ ಅರ್ಥ ಆಗತ್ತಿಲ್ಲ ಸಾಕಂತೇಳೊಮ್ಮೆ. ನಿಂಗೆ ಏನು ಇರ್ತದ್ರಿ ಲೋಗೋ ಇಲ್ಕೊಂಡು ಮಾಡ್ಕೋರ ನೀರು ಜೋರಾಕತ್ತೆ ಸುಮ್ಮನೆ ತಗೊಬಿಟ್ಟು ತಿಂದಿರೋದು ಇಲ್ಕೊಂಡು ಮಾಡ್ಕೊ. ಅಲ್ಲೇ ಕುಂದ್ ಮಾಡೆ ಚಪ್ಪಲಿ ಸೇರ್ತಾ ಹುಷಾರ ಅಲ್ಲೇ ಕುಂದ್ ಮಾಡ. ಇವ್ರಿಗೆ ಹೇಳಿ ಸಾಕಾಗ ಹೋಮಾರ ಏನು ಆಗ್ಬೇಕ್ರಿ ಹೋಗ್ಬಾರ ಅಣ್ಣ. ಮತ್ತೆ ಅಲ್ಲಿಂದ ಇಲ್ಲೇ ಇರ್ತೀರ ಅಲ್ಲ ಇದ್ರೆ ಮಾಡಿಬಿಡ್ರಿ. ಚಂಡಿ ಗಿಂಟೆ ಮಾಡ್ರಿ ಅವಾರ್ಡ್ ಕೊಡ್ತಾರೆ ನಿಮ್ಗೆ. ಹೇಳ್ತಾರೆ ಮಾತು ಕೇಳ್ಬೇಕು. ಫೋಟೋ ಗಿಟ ಎಲ್ಲ ಹೊಡೆದೇನಿ ನಿಂಗೆ ಹೇಳಿದೆ ಅಲ್ಲ ಒಂದ್ಸಲ ಹೂ ಅಂದ್ರೆ ಹೂವು ಬಿಟ್ಬಿಟ್ಟೆ ಅದ್ರ ಹೋಗ್ಬಾರ್ದು ನಮ್ಗೆ. ಯಾರೇ ಬಂದೇನಿ ಬಾ 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 ಇವ್ರಲ್ಲಿ ಡಿಪ್ರೆಷನ್ ಆಗೈತಿ. ಮೇಂಟೆನೆನ್ಸ್ ಚಲೋ ಐತಿ. ಎಲ್ಲಿ ಕಸ ಕಡ್ಡಿ ಏನೋ ಕಾಣಂಗಿಲ್ಲ, ಪೇಪರ್ಸ್ ಕಾಣಂಗಿಲ್ಲ, ಪ್ಲಾಸ್ಟಿಕ್ ಕಾಣಂಗಿಲ್ಲ. ಎಲ್ಲ ಚಲೋ ಮೇಂಟೈನ್ ಮಾಡೋದು. ಸೊ ಟಿಕೆಟ್ ಬರ್ತೈತಿ ಕಾಸು ಕೊಡ್ಬೇಕು. ಸೊ ನೆಕ್ಸ್ಟ್ ಟೈಮ್ ಈ ಕಡೆ ಏನಪ್ಪ ಅಂದ್ರೆ ಸೊ ವಿಸಿಟ್ ಮಾಡಿರಿ. ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇಲ್ಲಾಂದ್ರೆ ನನ್ನ ಮೆಸೇಜ್ ಮಾಡಿರಿ, ನಾನು ಕಳಿಸ್ತೀನಿ. ಪಾಲ್ಸಿಗೆ ಬಂದಾಗ ಬರ್ಬೇಕು. ಹಾಂ ಅನ್ನಾವತ್ತೈತಿ ಪ್ಲೇಸ್. ಓಕೆ ಹೆಂಗಿತ್ತು ಏರ್ಪೋರ್ಟ್ಸ್? ಅಲ್ಲಿ ವ್ಯೂ ಪಾಯಿಂಟ್ ಹೋಗೋದು ಏನಾದ್ರು ಸಿಕ್ಬಿಟ್ಟಿದ್ರೆ ಇದೇ ದಾರಿ ಏನದೆ ಎಲ್ಲ ಶೋ ಬಂದಲ್ಲ. ಆದ್ರೆ ನಾವು ಒಂದು ದಾರಿ ಕಂಡು ಹಿಡ್ತಿದ್ವಲ್ಲ ಅವ್ರನ್ನ ಹೆಂಗೆ ಹೊಂಟ್ಬಿಡ್ತಾವ.
ನಾವು ಒದರ್ಲಿ ಸದ್ಯ ಬಾಲಿ ಕಾಡ್ ಮತ್ತೆ ಇಳಿಸತ್ತಿಲ್ಲ ಅವ್ರನ್ನ ಇಲ್ಲಿ ಬಂದಿದ್ಯಾ ನಿನಗೆ ಯಾವ ಥರ ಫೀಲ್ ಅನಿಸ್ತಿದ್ದು ನಿನಗೆ ಇರ್ವಾಸಿ ಬಂದು ಹೆಂಗೆ ಅನಿಸ್ತು ನಿನಗೆ ಮಜಾ ಬಂದಿಲ್ಲ ಅಲ್ಲಿ ಕಾರ್ನಾಗ ಬರುವಾಗ ಮೈಸೂರಿಗೆ ಹೋಗ್ಬಿಟ್ರೆ ಆಗ್ತಿತ್ತಲ್ಪ ಅಂತ ಅನ್ನಂತಿದ್ಯಾ ಇಲ್ಲಿ ಬಂದಿನ ಮಸ್ತ್ ಮಜಾ ಹಂಗೆ ಇರ್ತೈತಿ ದಾರಿ ಕಷ್ಟ ಇರ್ತೈತಿ ಬಟ್ ಮುಂದೆ ಸಿಗೋ ಸಕ್ಸಸ್ ಏನೈತಲ್ಲ ಅದ ಭಾಳ ಸುಖ ಕೊಡ್ತೈತಿ. ಬ್ರಹ್ಮಗಿರಿ ಅಭಯಾರಣ್ಯ, ಬ್ರಹ್ಮಗಿರಿ ವೈಲ್ಡ್ ಲೈಫ್ ಸ್ಯಾಂಚುರಿ ಸ್ವಾಗತ. ನಾವು ಹೊಂಟೇವ ಅದ್ರ ಬಾಯಿ ಭಾಳ ಸ್ಪೀಡ್ ಹೋಗ್ಬಿಟ್ರೆ ಅಥ್ಲೆಟಿಕ್ಸ್ ಅದಾರ ಇವ್ರಿಬ್ರು. ಅದಕ್ಕೆ ಇಲ್ಲಿ ಏನಂತ ಹೇಳಿ ಅದು ಫಾಲ್ಸ್ ಬಗ್ಗೆ ಸ್ವಲ್ಪ ಏನಾರ ಹೆಂಗೆ ಅನಿಸ್ತಿಂಗ ಮಜಾ ಮಸ್ತ್ ಮಜಾ ಬಂತ. ಬಟ್ ಆ ಫಾಲ್ಸ್ ಬಗ್ಗೆ ಏನಾರು ಇನ್ಫಾರ್ಮೇಶನ್ ತಗೋಬೇಕಂದ್ರೆ ಇಲ್ಲಿದ್ದೆ ಇಬ್ರು ಇರ್ತಿದ್ದ ನಾಚ್ಕೊಳತ್ತಾನ ಅಣ್ಣ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಖುಷಿ ಆಯ್ತು ಖುಷಿ ಆಗಿಲ್ಲ ಬಿಡಪ್ಪ ಅವಳಿ ಖುಷಿ ಆಯ್ತು. ಇಲ್ಲಿ ಬಿಡ್ರಿ ಹೇಳು. ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಹೇಳಿ. ಸೊ ಇದು ಇಲ್ಲಿಯ ಕತೆ. ಹ್ಯಾಟ್ಸ್ ಆಫ್ ಯು ಸರ್. ಇವಾಗ ನಾವೆಲ್ಲ ಇಲ್ಲಿ ರೆಸ್ಟ್ ಮಾಡಿ ಸೋಡಾ ಕೊಡತ್ತೀವಿ. ಚಿಲ್ಲು ಮಗ ಚಿಲ್, ನಾಲ್ಕು ಬಲ್ಲಕ್ಕ ಚಿಲ್. ಇವಾಗ ಟೀ ಎಸ್ಟೇಟ್ ಕಡೆ ನಮ್ಮ ಗಾಡಿ ಪ್ರಯಾಣ. ಇಲ್ಲಿ ಎಲ್ಲ ಬಸ್ಸದಲ್ಲ ಫೋಟೋ ಪ್ಲೀಸ್ 30 ನಿಮಿಷ ಅನ್ಕೊಂಡು ಏನೋ ಮಸಾಜಿಲ್ಲ ಅಂತೇಳಿ ಯಾವುದೋ ಹಳೆ ಬ್ರಿಡ್ಜ್ ಐತಿ. ಬಟ್ ಆ ಬ್ರಿಡ್ಜ್ ಮುರಿದು ಬಿಟ್ಟಿದೆ. ಚಂದ ಮುರಿದ್ರು ಚಕ್ಕ ತರದಕ್ಕೆ. ಫಾಲ್ಸ್ ನೋಡ್ಕೊಂಡು ನಾವು ಹಂಗೆ ಹೊಂಟಿದ್ವಿ. ಒಳ್ಳೆ ಇಲ್ಲಿ ಒಂದು ಟೀ ಎಸ್ಟೇಟ್ ನೋಡೋದು ನೋಡಿದ್ವಿ. ಅಲ್ಲೆಲ್ಲ ಟೀ ಎಸ್ಟೇಟ್ ಇತ್ತು. ವಿಡಿಯೋ ಹಾಕ್ತೀನಿ ಈಗ. ಇಲ್ಲೆಲ್ಲ ಅಲ್ಲೆಲ್ಲ ತೊಗೊಳ್ಳಿಲ್ಲ. ಈ ಸೈಡ್ ಲೆಫ್ಟ್ ಸೈಡ್ ಹೋಗಾರ ತೊಗೊಂತೀನಿ ವಿಡಿಯೋಸ್. ವಿಡಿಯೋ ಹಾಕ್ತೀನಿ ನೋಡ್ಕೊರಿ. ಒಟ್ಟೆ ನಾನು ಅನುಕೂಲ ನೋಡು. ನಾ ವಿಡಿಯೋ ಮಾಡೋದು ಚಲೋ ಮಾಡೋದು ಸಾಕು ನಿಂತು ಬಿಡೋದು ಗಾಡಿ ಫೋಟೋ ಹೊಡ್ಕೊಳ್ಳಿ ಅಂತೇಳಿ. ಒಟ್ಟು ನಾನು ಅನುಕೂಲ. ಒಟ್ಟು ನಿಮ್ಮ ಖುಷಿ. ₹50 ಟೀ ಎಸ್ಟೇಟ್ ಇಲ್ಲೇ ಬಾಜು ಬಾ ಎಳೆ ಕಾರ್ ಬಿಟ್ಟಿರಂಗಿಲ್ಲ ನಾವು ಇಲ್ಲೇ ತೋರಿಸ್ಬಿಡ್ತೀವಿ ನೋಡು. ಹಿಂಗೆ ಇದ ಇಲ್ಲೇ ಐತೆ ಟೀ ಎಸ್ಟೇಟ್ ಇದು. ಟೀ 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 ₹10 ರೂಪಾಯಿ. ಹಾಂ ನೀವು ಟೀಯಲ್ಲಿ ದಮ್ಮಿದ್ರೆ ಕೆಲಸ ಮಾಡಲೆ ಯಾರಟ್ರ ಅವರು ನಂದೇ ಆಗಿರ್ತಿಲ್ಲ ನಂದಾಗ್ಲಿ ಮಗ. ನಾನು ಹೇಳಿದೋದ ಯಾರು ಇಟ್ಟಿದ್ರಲ್ಲ ತಮ್ಮ ಇದು ತಪ್ಪಾಪರ್ನ ಆಗತ್ತೆ ನೋಡಿದೆ. ಅಲ್ಲಿ ಎಲ್ಲ ನಾವು ಮಾಡ್ತೀವಿ ಅಲ್ಲಿ ಕೆಲಸ ತಪ್ಪು ಕೆಲಸ. ಹಾಂ ಎಂದ್ರಿ ಫೋಟೋ ಹೊಡಿತೀನಿ. ಸೊ ಇವಾಗ ನಾವು ಊಟಕ್ಕೆ ಹೊಂಟೀವಿ. ಊಟ ಮುಗಿಸ್ಕೊಂಡು ಮತ್ತೆ ಬರ್ತೀವಿ. ಸೊ ಇದು ನಮ್ಮ ಹೋಟೆಲ್ ಒಳಗಡೆ ಹೊಂಟುಗಳೇ. ಇಲ್ಲಿ ಕಂಡ ಒಂದು ದೃಶ್ಯ ಎಲ್ಲ ಆ್ಯಂಟಿಕ್ ಪೀಸ್ಗಳದಾವ ಇಲ್ಲಿ. ಸೊ ನೋಡ್ಬೋದು ನೀವು. ಸ್ನ್ಯಾಪ್ ಹಾಕೊಂಡು ನೋಡ್ಬೋದು ನೀವು ಯಾವ ಥರ ಇದೆ ಅಂತೇಳಿ. ಚಲೋ ಭಾಳ ನೆಕ್ಸ್ಟ್ ಲೆವೆಲ್ ಅದು ಎಲ್ಲ ಹಳೆಯ ಸಾಮಾನು. ಒಂದು ಹೋಟೆಲ್ ವಿಶೇಷ ಏನಪ್ಪ ಅಂದ್ರೆ ಇಲ್ಲೆಲ್ಲ ವಿಂಟೇಜ್ ಸಾಮಾನುಗಳು ಅದಾವೆ. ಸೊ ಸ್ಟೈಲ್ನು ಹಳೆಯ ಕಾಲದ ರೀತಿಯಲ್ಲಿ ಒಳಗೆ ಸರ್ವಿಂಗ್ ಎಲ್ಲ ಐತಿಲ್ಲ. ಸೊ ಬರೀ ಊಟ ಮಾಡೋದು. ಸೊ ಇವಾಗ ಊಟ ಮುಗಿಸಿದ್ವಿ. ನಾವೆಲ್ಲ ಹೋಟೆಲ್ ಕಡೆ ಊಟ ಮಾಡಿದ್ವಿ ಅಂದ್ರೆ ನಮ್ಗೆ ಬಡಿಸಿ ಕೊಟ್ಬಿಡ್ತಾರೆ. ಬಟ್ ಇಲ್ಲಿ ಹೆಂಗೈತಿ ಊಟ ನೋಡ್ರಿ. ನಿಮಿಷ ತೋರಿಸ್ತೀನಿ ತಡ್ರಿ. ಇವರೆಲ್ಲ ಹಾಕೋಣ ಅಂತಾರೆ. ಯಾವ ಥರ ಇರ್ತಂದ್ರೆ ಎಲೆ ಮಸಾಲ, ಅಡಿಕೆ, ಬಡೆಸೊಪ್ಪು, ಸುಣ್ಣ ಎಲ್ಲ ಥರದ ಎಲ್ಲರಿಗೆ ಇರುತ್ತೆ. ಬಟ್ ಇದಕ್ಕೆ ಯಾವುದಕ್ಕೂ ₹1 ಚಾರ್ಜ್ ಇಲ್ಲ. ಸೊ ಊಟ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಇಲ್ಲಿ ಬಂದವರು ಬರ್ರಿ. ಬಟ್ ಊಟ ಮಾಡ್ಬೇಕಾ? ಊಟ ಮಾಡ್ಬೇಕಿಲ್ಲ. ಊಟ ಮಾಡಾರ್ದು ಹಾಕೊಂಡು ಹೋಗ್ಬೋದು. ಹೊಡಿತಾರೆ. ನಾವು ಬಂದಿದ್ವಿ ಎಲ್ಲ ಹೋಟೆಲ್ ಒಳಗೆ, ಅದಕ್ಕೋಸ್ಕರ ನಡೀತೆ. ಈಗ ನಡೆಯಂಗಿಲ್ಲ. ಸೊ ಈ ಕಡೆ ಬಂದರೆ ನಾವು ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಸೇಮ್ ಡಮ್ ಮಾಡಿ ಬಾಯ್. ಇಲ್ಲಿ ಇವ್ರು ಇವ್ರು ಆಲ್ರೆಡಿ ಇಬ್ರು ಹುಡುಕಿ ಇಲ್ಲಿ ಬಂದು ಕುಂತ್ರ ಸಿಕ್ಕವ ಅದನ್ನ ಆರಾಮ್ಸೆ ತಿನ್ಕೊಂತ ಕುಂತಾನ. ಯಾವ ಐಟಮ್ ಅಂತ ಆಮೇಲೆ ಹೇಳ್ತೀನಿ. ಇವಾಗ ನಾವೆಲ್ಲ ನಮ್ಮ ಏರಿಯಾ ಎಲ್ಲ ಲೊಕೇಶನ್ ನೋಡ್ಕೊಂಡ್ವಿ. ಇವಾಗ ಪ್ರೆಸೆಂಟ್ ನಾವು 4 ಸೊ ಪ್ರೆಸೆಂಟ್ ನಾವು ನಮ್ಮ ರೂಮ್ ಕಡೆ ಹೊಂಟೀವಿ. ಸೊ ಅಲ್ಲಿ ಸ್ಟೇ ಮಾಡ್ಕೊಂಡು ಬೆಳಿಗ್ಗೆ ಮತ್ತೊಂದು ಹಿಲ್ಸ್ ಟ್ರೆಕಿಂಗ್ ಐತಿ, ಅಲ್ಲಿ ಹೋಗ್ತೀವಿ. ಸೊ ವೇಟ್ ಮಾಡಿ, ನಿಮ್ಗೆ 1 ಸೆಕೆಂಡ್ ನಮಗೆ ಒಂದು 8 ತಾಸು ಅದ. ಸೊ ವೇಟ್. ಇವಾಗ ನಾವು ಇಲ್ಲಿ ವಿರಾಜ್ಪೇಟ್ ಹತ್ರ ನಮ್ಮದು ಟೌನಿಗೆ ಬಂದಿದ್ದೇವೆ. ಅಂದರೆ ಮನೆಗೆ ಹೋಗೋ ಟೈಮ್ನಾಗ ನಾವು ಇಲ್ಲೊಂದು ಚಿಕ್ಕದಾಗಿ ಒಂದು ಟೀ ಬ್ರೇಕ್ ಅಂತ ಟೀಗೆ ಗಾಡಿನ ಸೈಡ್ ಹಾಕಿದ್ದೀವಿ. ಅಲ್ಲಿ ನಮ್ಗೆ ನಮ್ಮ ದವಲವ್ರಿಗೆ ಬಾವಿ ನೀರು ಕುಡಿಯೋಕೆ ಅನುಕೂಲ ಆಗಲಿಲ್ಲ. ಅವ್ರಿಗೇನೋ ಸ್ವಲ್ಪ ಇನ್ಫೆಕ್ಷನ್ ಥರ ಫೀಲ್ ಆಗುತ್ತೆ, ನೆಗಡಿದಾರ. ಅದಕ್ಕೋಸ್ಕರ ಅವ್ನ ಸಂಬಂಧ ನಾವು 20 ಕಿಲೋಮೀಟರ್ ದೂರ ಬಂದು ಈಗ ಫಿಲ್ಟ್ರಿ ತುಂಬ್ಕೊಂತೀವಿ. 20 ಕಿಲೋಮೀಟರ್ ದೂರ ಅಂತ 50 ಕಿಲೋಮೀಟರ್ ಮಚ್ಚ 20 ಕಿಲೋಮೀಟರ್ ದೂರ ಅಂತ ಬಾಟ್ಲಿ ತುಂಬಿದ ಅದ್ರೊಳಗೆ. ಹೇಳಿದ್ನಿಲ್ಲ ಹಿಂಗೆ ನಾವೇನು ಮಾಡಿದ್ರು ಹಾಕಬೇಕು.
ಶಾರ್ಟೆಡ್ ರಬಿ ಬಿಲ್ಡ್ ನೆನ್ನೆ ಮಾಡ್ಬಿಟ್ಟ. ₹5 ಇವೆಲ್ಲ ತುಂಬ್ತಾವ. ಅಭಿ ಮಜಾ ಆಯೇಗಾ ನಾ ಬಿಡು. ಈಗ ತುಂಬ್ತೈತದೆ ವೇಸ್ಟ್ ಆಗಲ್ಲ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಸ್ಟಾಪ್ ಮಾಡ್ಬೇಡಣ ಅದ. ನನಗಿದ್ರ ಒಂಥರ ಸಂತೋಷ. 20 ರೂಪಾಯಿ ಅಂತೇಳಿ ಯಾಮೆ ಒಂದು ₹5 ಮಾಡಿರೋದು. ಈಗ ₹5 ಎಷ್ಟು ಲೀಟರ್ ತುಂಬತಪ್ಪ? 20 ಲೀಟರ್ 12 ಲೀಟರ್ ತುಂಬ್ತಿಲ್ಲ. ಸೊ ಏನಿಲ್ಲ, ನಮ್ಮ ಟೈಮ್ ಸರಿ ಇಲ್ಲ. ಇಲ್ಲಿ ಸ್ಪೀಕರ್ ವಾರ್ ಕಟ್ ಮಾಡ್ಬಿಡಿ. ಅದಕ್ಕೋಸ್ಕರ ಇಲ್ಲೆಲ್ಲ ಹುಡ್ಕೊಂಡು ನಾವು ಅಕ್ಸರೀಸ್ ಅಂಗಡಿ ಬಂದೇವಿ. ಶೋ ಆಗತ್ತ ಟೆನ್ಷನ್ ಆಗ್ಬಿಟ್ಟೆ. ನೀ ಸೌಂಡ್ ಇಲ್ಲಾರ್ದ ಗಾಡಿ ಹೊಡ್ಯಾಕ ಮನ್ಸು ಬರ ಅಂತ ಇಡೀ ರಾತ್ರಿ ಕಡಿಮೆ ಆಗ್ಬಿಟ್ಟಿದೆ. ಹುಬ್ಳಿ ಅಂತ ಮೈಸೂರು ವಿರಾಜಪೇಟೆ ಮಠನೂ ಸೌಂಡ್ ಇಲ್ಲಾರ ಬಂದೇವು. ಕಲ್ಲಿಕಟ್ಟೆ ಈಗ ಲಾಸ್ಟ್ನೇ ಕಟ್ಸ ಅಂತ ರಾತ್ರಿ ವೈರ್ ಕಟ್ ಆಗಿತ್ತು ಸೌಂಡ್ ಸಿಸ್ಟಮ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಸೊ ಅದಕ್ಕೆ ಟೆನ್ಷನ್ ಆಗಿ ಇಮಿಡಿಯೇಟ್ಲಿ ಬಂದ್ಬಿಟ್ಟೇವೆ. ನಾಳೆ ಕುಳ ಹೆಂಗಂದ್ರೆ ಟೆನ್ಷನ್ ಅಲ್ಲಿ ಫಂಕ್ಷನ್ ಮಾಡ್ತೇವೆ. ನಟ್ ಹೊಡ್ದಿದ್ರ ಅಣ್ಣ, ಎಲ್ಲಿ ಹೊಡ್ದಿದ್ರು ಗೊತ್ತಾಗ. ಇಲ್ಲಿ ನಾವು ₹5,000 ಕೊಟ್ಟು ಮಾಡ್ತೀವಿ. ₹5,000 ಹೇಳಿದ್ರೆ ನಾವು 2,000 ಮುಗಿಸೀವಿ. ನೀನು ಹತ್ತಿದ್ರೆ ಏನು ಕೆಲಸ ಮಾಡೋದು ಎಲ್ಲ ಹುಡುಗರು ಸೇರಿ ಮಾಡ್ತಾರೆ ನೋಡಿ. ₹5,000 ಕೊಟ್ಟು ಹೇಳ್ರಿ ಮಂಜನ. ಹೌದಣ್ಣ, ಹ್ಞೂ ಹೌದಣ್ಣ ಮಂಜಣ್ಣ. Congratulations, brother. ಲ್ಯಾಟ್ರಿ. ಯಾರು ಮಾಡೋಂಗಿಲ್ಲ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಇಲ್ಲಿ ಬಂದೇವಿ. ಚಾನಲ್ ಹುಡುಕಿದ್ನೆ, ಮಿನರಲ್ ನೀರಿಂದ ಸೆಂಟರ್ ಹುಡುಕಿದ್ದೆ, ಉಳ್ಳಾಗಡ್ಡಿ ಹುಡುಕಿದ್ದೆ, ಟಮಾಟಿ ಉಳ್ಳಾಗಡ್ಡಿ ಸಿಗದೆ. ಮಸಾಲ ನಮ್ಗೆ ಎವರೆಸ್ಟ್ ಮಸಾಲ ಹುಡುಕಿದ್ದೆ. ಯಪ್ಪ ಅದು ಹುಡುಕ ಈ ಹುಡುಕ್ ಬರೀ ಹುಡುಕೋದ್ರೊಳಗೆ ಹೋಗ್ಬಿಡ್ತು ವಿರಾಜಪೇಟೆ. ಇವತ್ತು 2 ದಿನ ಬಿಡ್ಲೆ ಯಾವ್ದು ಬಿಟ್ಟಿಲ್ಲ, ಎಲ್ಲ ಹುಡುಕೇ ಬಿಟ್ಟೇವಿ. ಇಲ್ಲಿ ಏನೂ ಬಿಟ್ಟಿಲ್ಲ. ಇಲ್ಲಿ ನಮ್ಮ ಬಾಸ್ ಅವರೇ ದಾರಿ ನಮ್ಗೆ ಇಲ್ಲಿ ತೋರಿಸಿದ್ದು ನೋಡಿ ಅಣ್ಣ. ಫುಲ್ ಆಫ್ ರೋಡ್ ಇದಿಲ್ಲ ಗಾಡಿ. ಇಲ್ಲಿ ನೋಡ್ಬೋದು ಹಿಂದೆ ಏನು ಕಾಣಂಗಲ್ಲ, ಸ್ವಲ್ಪ ಲೈಟ್ ಡಿಮ್ ಐತಿ. ಫುಲ್ ಜಂಗಲ್ ಇದ್ದಂಗೆ ಐತಿ, ಫುಲ್ ಫಾರೆಸ್ಟ್ ನೋಡ್ಬೋದು ನೀವು. ಏನಿದೆ ಕಾಣಂಗಿಲ್ಲ, ಬಟ್ ಮುಂದಿನ ನೋಡ್ಕೊಡಿ ನೋಡಿ ಯಾವ ಥರ ಜಂಗಲ್. ಏನೂ ಕಾಣಂಗಲ್ದ ಈ ಕಡೆ ಒಳಬಿಟ್ಟು ಏನು ಕಾಣಂಗಲ್ಲ. ಅದು ಯಾವುದೋ ಮನೆ ಇದೆ ನೋಡಿ ಅಷ್ಟೇ. ಅಣ್ಣ ಒಂದು 5 ಸಲ ಲೈಟ್ ಹಾಕೊಂಡು ಚಲ್ ಬಿಡ್ತಾರೆ. ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ಚಲೋ ಮಾಡೋದು ಅಣ್ಣ. ಅಷ್ಟಿಗೆ ಹೊಡೆದೋಣ ಇಲ್ಲೇ ನೋಡಿ. ಸೈಡ್ ಅಣ್ಣ, ರೈಟ್. ಎಂತ ಟಫೆಸ್ಟ್ ಐತಿ ರೋಡ್. ಇಲ್ಲ ಟಫೆಸ್ಟ್ ಐತಿ ರೋಡ್. ಇಲ್ಲಿ ನೋಡ್ಬೋದು ನೀವು. ಮೈಂಡ್ ಬ್ಲೋಯಿಂಗ್. ಇವಾಗ ಅಡುಗೆ ಮಾಡತ್ತೀವಿ. ಎಗ್ ಡ್ರೈ ಮತ್ತು ಎಗ್ ಬಿರಿಯಾನಿ. ಸೊ ನಮ್ಮ ಬೆಂಗಳೂರೆಲ್ಲ ಹೆಚ್ಚಾಗಿ ಹೆಲ್ಪ್ ಮಾಡತ್ತಾರೆ. ನೀವು ಆರಾಮ್ ರೆಸ್ಟ್ ಮಾಡತ್ತ. ಯಾಕೆ ಭಾಳ ಟೈಡ್ ಆಗ್ಯಾನ, ಗಾಡಿ ಜಗ್ಗಿ ಹೊಡೆದ್ರಿ ಇವತ್ತು. ಭಾಳ ಕಷ್ಟ ಮಾಡ ನಾವು ಹಚ್ಚಾಕ ಇವ ಅಂದ್ರೆ ಏನಂದ್ರೆ ಈ ಸಿಪ್ಪಿ ಸುಳ್ಕೊಳಕ ಅಭಿ ವಿಮಾ ಕೊಡಕ್ಕೆ ಇದು ವಿಮಕ್ಕೆ ವ್ಯವಸ್ಥೆ. ನಾವು ಒಂದು ಮಗ ತೋರಿಸಿದಿಲ್ಲ ಪಪ್ಪಚ್ಚಿ. ನಿನ್ನ ಅವಾಗ ಗಂಡ್ಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಎಕ್ಸ್ಪ್ರೆಸ್ ಬ್ರೋ ರಾಜ ಅವ್ರೆ, ನಮ್ಮ ಕೆಲ್ಸಕ್ಕೆ ಹೋಗ್ಬನ್ನಿ. ಎಲ್ಲ ಹೊಡೆದ ಚೀಪಾಡಪ್ಟಾವ್ ತತ್ತೀವು ಅಲ್ಲೇ ಒಳಗೆ. ಆ ರೀತಿ ತಗೊಂಡ ಅಣ್ಣ. ಈ ತತ್ತಿ ತಂದು ಇಟ್ಟವ್ರು ಯಾರು ಕಾರ್ನಾಗ? ತತ್ತಿ ನೋಡಿ. ಲಾಟ್ರಿ ಲ್ಯಾಟ್ರಿ. ತತ್ತಿ ನೋಡಿ.
ಹತ್ತಿ ನೋಡಿ ಹೆಂಗೆ ಎಲ್ಲಿಟ್ರಿ ಎಲ್ಲಿ ಕುಂತಿರಿ ನಾನು ಹಿಂಗಾದ್ರೆ ಈಗ ಹೆಂಗ್ ಮಾಡ್ಲಿ ಏನ್ ತಿಂತೀರಿ? ಒಂದು 10 ಗಂಟೆಗೆ ನಾವು ರೈಸ್ ಮಾಡತ್ತೀವಿ. ರೈಸ್ ಮಾಡಿ ಸ್ವಲ್ಪ ಈರುಳ್ಳಿ ಮಾರ ಅಂತ ಹೋಗಿ ಅದು ಗಂಟೆ ಆಗೈತಿ, ಗಂಟೆ ಆಗ್ಬಿಡೈತಿ. ಟೈಮ್ ನೋಡಿದ್ರಿ 1:39 ಆಗೈತಿ, ಇನ್ನೂ ಮಟನ್ ರೈಸ್ ಆಗಿಲ್ಲ. ಎಲ್ಲರೂ ಮುಕ್ಕೊಂಡಾರ ನೋಡಿಲ್ಲ, ಎಲ್ಲರೂ ಮುಕ್ಕೊಂಡಾರ. ಕತ್ಲಾಗೈತಿ, ಅಣ್ಣನ ಮುಕ್ಕೊಂಡಿರ್ಬೋದು ಮೋಸ್ಟ್ಲಿ. ಎಸ್, ಅಣ್ಣನ ಮುಕ್ಕೊಂಡ ಪಾಪ. ಟೈಮ್ ನೋಡಿದ್ರೆ ನಮ್ಗೆ ಅಗ್ಗಿ ಆಗೈತಿ. ಇನ್ನೂ ಮಟನ್ ನಮ್ಮ ರೈಸ್ ಆಗಿಲ್ಲ, ಅದು ಈಗ ಲೈವ್ ತೋರಿಸ್ತೀನಿ ನಮಗೆ. ಅದಕ್ಕೆ ಗೊತ್ತಿಲ್ಲ ಅಷ್ಟು ಹೇಗಿದ್ದಿಲ್ಲ ನೋಡಿ. ಜಗ್ಗಿ ಎಣ್ಣೆ ಹಾಕೀನಿ, ನೀರು ಹಾಕೀನಿ, ಎಲ್ಲ ಹಾಕಿನಪ್ಪ. ಇದು ಇನ್ನೂ ಮಟ ಆಗತ್ತಿಲ್ಲ ರೀ, ಇದು ರೈಸ್ ಆಗತ್ತಿಲ್ಲ. ಇದು ಅವರ ಸಲ ಅಡುಗೆ ಮಾಡಿರಿ, 1000 ಒಳ್ಳೆ ಕೆಲಸ ಮಾಡಿರಿ. ಒಂದು ತಪ್ಪು ಮಾಡಿಬಿಟ್ಟಂದ್ರೆ ಜನ ನಿಮ್ಮನ್ನ ತಪ್ಪು ಕಂಡು ಬಿಡ್ತಾರೆ. ಇಷ್ಟು ಸಲ ಅಡುಗೆ ಮಾಡಿ ನಾನು ಒಂದು ಟೈಮ್ ಫೇಲ್ ಆಗಿಲ್ಲ. ಬಟ್ ಇವತ್ತು ಅದು ಬೋಗಣಿ ಏನೋ ಡಿಫ್ರೆಂಟ್ ಐತೆ ಅಂತೇಳಿ ರೈಸ್ ಗೊತ್ತಿಲ್ಲ. ಯಾರು ತಿಲ್ಲೋರಂಗೆ ಎಲ್ಲರೂ ಮುಕ್ಕೊಂತಾರೆ, ಹೊಟ್ಟೆ ಶೋದ್ರು ಮುಕ್ಕೊಂತಾರೆ. ಬಟ್ ಒಬ್ಬನ ಅಂತ ಸ್ನೇಹಿತ ಇದ್ದಾರೆ ತಾನೆ, ಅದನ್ನ ತಿನ್ನೋದ.